ಫುಲ್ಲು ರಜೆ ಆಟ ಆಡ್ಕೊಂಡಿರೋದೆ. ಇನ್ನೂ 2 ದಿವಸ ರಜೆ ಆಯ್ತು. ಹೌದೇನು? ನೋಡಿ ನಿಮ್ಗೆ ರಜಾ, ನಮ್ಗೆ ರಜಾನೇ ಇಲ್ಲಲ್ಲ ಪ್ರಜು. ಮುಗಿಸ್ತಾ ಕ್ಲಾಸೆಲ್ಲ? ಈಗ ಎಷ್ಟನೇ ಕ್ಲಾಸ್ ನೀನು? 6th ಸ್ಟ್ಯಾಂಡರ್ಡಾ? ಆಗಲೇ ಸ್ಟಾರ್ಟ್ ಆಗೈತೆ. ಆಮೇಲೆ ಅವ್ರದ್ದು ಇದು ಮುಗಿತಿದ್ದಂಗೆ ತಿರ್ಗಾ ಸ್ಟಾರ್ಟಾ? ಇನ್ನು 2 ದಿವಸ ಇರೋದು. ಶನಿವಾರ ಹೋಗ್ಬೇಕು. ಅಮ್ಮ ಬೇಡ ಅಂತ ಐತಿ. ಹೌದಾ? ಊರಿಗೆ ಕಳಿಸ್ತೀನಿ, ಒಂದೇ ಸತಿ ಭಾನುವಾರ ಬಂದು ಸೋಮವಾರ ಹೋಗ್ತೀನಿ ಅಂತ ಐತಿ. ಹಂಗೇನು? ಡ್ರಾಯಿಂಗು ಐತೆ ನಿಮಗೆ? ಡ್ರಾಯಿಂಗ್ ಎಕ್ಸಾಮು ಇರುತ್ತಾ? ಹಾಂ, ಇರ್ತದೆ. ಏನೇನು ಡ್ರಾಯಿಂಗ್ ಬರೀಬೇಕು? ಏನಾದರೂ ಬರೀಬೋದು. ಏನಾದ್ರು ಬರೀಬೋದಾ? ಹಾಂ, ಆನೆ, ಜಿಂಕೆ, ಕೋತಿ ಏನು ಬೇಕಾದ್ರೂ ಬರೀಬೋದು. ಅವರು ಏನು ಕ್ವಶನ್ ಕೊಟ್ಟಿರ್ತಾರೋ ಅದು. ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ದೊಂದು ಬರಿಬೇಕು. ಇಲ್ಲ ಅಂದ್ರೆ ನೀವೇ ಏನಾದರೂ ನಿಮ್ಗೆ ಇಷ್ಟ ಬಂದಿದ್ದು ಬರೀರಿ ಅಂತಾರೆ, ಅದು ಬರಿಬೇಕು ನಾವು. ಅದು ಎಷ್ಟು ಮಾರ್ಕ್ಸ್ ಇರುತ್ತೆ? ಅದು 10 ಮಾರ್ಕ್ಸು. 10 ಮಾರ್ಕ್ಸ್ ಇರುತ್ತಾ? ನೀನೇನು ಡ್ರಾಯಿಂಗ್ ಬರೀತೀಯಾ? ನಾನು ಕೈಯಾಗ ಸಿಕ್ಕಿದ್ದು ಬರ್ದಿರ್ತೀನಿ. ಒಂದ್ಸತಿ ನೇಚರ್ ಬರ್ತೀನಿ, ಅದಕ್ಕೆ 10 ಮಾರ್ಕ್ಸ್ ಕೊಡ್ತಾರೆ. ಕತೆ ಸ್ಟೋರಿ ರೈಟಿಂಗ್ ಇಲ್ಲ? ಇಲ್ಲ, ಅದ್ಯಾವುದು ಇಲ್ಲ. ಇಂಗ್ಲೀಷಾಗೆ ಒಂದೊಂದ್ಸತಿ ಹೇಳ್ತಾರೆ, ನಿಮ್ಗೆ ಇಷ್ಟ ಬಂದಿದ್ದನ್ನ ಒಂದ್ಸತಿ ಬರ್ಕೊಬರ್ರಿ ಅಂತ. ಅದನ್ನ ಫುಲ್ ನೀಟಾಗಿ ಒಂದು ವೈಟ್ ಶೀಟಲ್ಲಿ ಬರ್ಕೊಂಡು ಹೋಗ್ಬೇಕು. ಅದನ್ನ ನೋಟಿಸ್ ಬೋರ್ಡಲ್ಲಿ ಆಗ್ತದೆ. ಅಲ್ಲಿ ಯಾರು ಇರ್ಲಿಲ್ವಂತೆ, ಅದಕ್ಕೆ ಜ್ವರ ಬಂದ್ಬಿಟ್ಟಿತ್ತಂತೆ. ಬೇಜಾರು ಪಾಪ. ಸ್ಟೋರಿ ಟೆಲ್ಲಿಂಗ್ ನಾವಿದ್ದಾಗ ಹೆಂಗಿತ್ತು ಗೊತ್ತಾ? ಒಂದು ಯಾವುದೋ ಸ್ಟೋರಿ ಟೆಲ್ಲಿಂಗ್ ಇತ್ತು. ಎಲ್ಲ ಸುಳ್ಳು ಅಂದರೆ ಸುಮ್ಮನೆ ಝೂಮ್ ಮಾಡ್ಕೊಂಡು ಅಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ. ನಾನು ಸತಿ ಹೆಂಗೆ ಬರ್ತಿದ್ದೆ ಗೊತ್ತಾ? ಈ ಡ್ರಾಯಿಂಗಲ್ಲಿ ಡ್ರಾಯಿಂಗ್ ಬರೆದ್ಬಿಟ್ಟು ಅದಕ್ಕೆ ಎಕ್ಸ್ಪ್ಲನೇಷನ್ ಬರೆಯೋದು ಇವೇನೇನು ಅಂತ. ನಾನೊಂದಿನ ಅದು ಜಿಂಕೆನೂ ಡಿಯರ್ ಜಿಂಕೆನೂ ಜಿರಾಫೆದು ಬರೆದಿದ್ದೆ. ಜಿಂಕೆ ಹಿಂಗೊಂದು ಜಿಂಕೆ ಚಿತ್ರ ಬರೆದ್ಬಿಟ್ಟು ಅದು ಪಕ್ಕದಾಗಿ ಜಿರಾಫೆ ಉದ್ದು ತಲೆ. ಯಾವ ಥರ ಬಂದಿದೆ ಅಂದರೆ, ಒಬ್ಬ ಮನುಷ್ಯ ಝೂಗೆ ಹೋಗ್ತಾನಂತೆ. ಝೂಗೆ ಹೋದ್ಮೇಲೆ ಅಲ್ಲಿ ಈ ಸಿಗ್ರೇಟ್ ಎಲ್ಲ ಸೇದಂಗಿಲ್ಲ ಅಂತ ಬೋರ್ಡ್ ಹಾಕಿರ್ತಾರಂತೆ. ಅವನು ಕಾಣ್ದಂಗೆ ಸಿಗ್ರೇಟ್ ಹಚ್ಕೊಂಡು ಬೆಂಕಿ ಪಟ್ಟಣ ಎಲ್ಲ ಹಚ್ಚಿ ಸೇತಿರ್ತಾನಂತೆ. ಆ ಝೂ ಕೇರ್ ಟೇಕರ್, ಅದೇ ಇವರು ಪ್ರಾಣಿಗಳನ್ನೆಲ್ಲ ನೋಡ್ಕೊತಾರಲ್ಲ, ಅವರು ಏನು ಅಡುಗೆ ಊಟ ಅದಕ್ಕೆ ಫುಡ್ ಬಂದ್ರಂತೆ. ಫುಡ್ ಬರ್ತಿದ್ದಂಗೆ ಇವನು ನೋಡ್ಬಿಟ್ಟು, ನನ್ನ ಹಿಡ್ಕೊಬಿಡ್ತಾರೆ, ನನಗೆ ಫೈನ್ ಆಗ್ತಾರೆ ಅಂದ್ಬಿಟ್ಟು ಸಿಗರೇಟ್ ಹಚ್ಕೊಂಡಿದ್ದಲ್ಲ, ಹೊಗೆ ಬರ್ತಿತ್ತಲ್ಲ, ಆಫ್ ಮಾಡಿಬಿಟ್ಟು ಇಲ್ಲೇ ಇಸಿದ್ರೆ ರೋಡಕ್ಕೆ ಕಾಣಿಸ್ಬಿಡುತ್ತೆ ಅಂದ್ಬಿಟ್ಟು ಒಳಗೆ ಬಿಡ್ತಾನೆ. ಸರಿ, ಜಿರಾಫೆನೂ ಯಾವುದು ಇನ್ನೊಂದು ಜಿಂಕೆ ಇರ್ತೈತಲ್ಲ ಅಲ್ಲಿ ಬಿಡ್ತಾನೆ. ಆಮೇಲೆ ಜಿರಾಫೆ ಸುಮ್ಮನಿರ್ಬೇಕಲ್ಲ, ಜಿರಾಫೆ ಫುಲ್ಲು ಕಾಮಿಡಿ ಅಂತೆ. ಯಾವುದು ಫುಲ್ಲು ಚೇಷ್ಟೆ. ಜಿರಾಫೆ ಇದು ಜಿಂಕೆ ಗೆಲ್ಲೈತಂತೆ. ಇದೇನೋ ಇದು ಚಿಕ್ಕದು ಕಡ್ಡಿ ಬಿದ್ದೈತೆ, ಏನೋ ಇದು ಅಂತ ಹೇಳ್ತಂತೆ ಜಿಂಕೆಗೆ. ಜಿಂಕೆ ಇದ್ದು, ಏನೋ ಕಣೋ ಗೊತ್ತಿಲ್ಲ, ಏನೋ ಹೊಸ್ದಾಗಿ ಬಿದ್ದೈತಲ್ಲ, ನನಗೂ ಗೊತ್ತಾಗ್ತಾ ಇಲ್ಲ, ಯಾವತ್ತು ಇಲ್ಲಿದ್ದು ಏನು ಇವತ್ತು ಹಿಂಗೆ ಬಿದ್ದೈತೆ, ಒಂದು ಚೂರು ಹೊಗೆ ಆಡ್ತೈತಲ್ಲ ಅಂತಂತೆ. ಹೊಗೆ ಆಡ್ತೈತಾ? ನಾನು ತಲೆ ಉದ್ದ ಐತಲ್ಲ, ನನಗೆ ಝೂ ಆಚೆಯಿಂದ ಕಾಣಿಸ್ತೈತೆ ಒಂದು ಸ್ವಲ್ಪ ಜನ, ಅದು ಬಾಳಿಗೆ ಕಡೆ ಸೇರ್ತಿರ್ತಾರೆ ಅಂತಂತೆ ಜಿರಾಫೆ. ಅದು ನೋಡಿತಲ್ಲ ಉದ್ದ ಇರೋದಕ್ಕೆ ಜಿರಾಫೆಗೆ, ಅದಕ್ಕೆ ಹೌದಾ ಹಂಗೆಲ್ಲ ಸೇದ್ಬಾರ್ದು ಕಣೋ, ಎಲ್ಲ ಹಂಗೆ ಏನೋ ಆತೈತೆ ಅನಿಸುತ್ತೆ ಅಂತ ಜಿಂಕೆ ಅಂತಂತೆ ಎದುರಿಸ್ತಂತೆ. ಜಿರಾಫೆ ತಡಿ ಏನದು ನೋಡೋಗುಡೋಣ ಅಂದ್ಬಿಟ್ಟು ಆ ಸಿಗರೇಟ್ ಇತ್ತಲ್ಲ, ಆ ಸಿಗರೇಟ್ ಹಾಕ್ತಿರೋ ಹೊಗೆ ಆಡ್ತಿತ್ತಲ್ಲ, ನನಗೆ ತಲೆ ಬಗ್ಗಿದ್ರೆ ಕತ್ನೋತೈತೆ ಜಿಂಕೆ, ನೀನು ಹಿಂಗೆ ಕೈ ತೊಗೊಂಡು ಹಿಂಗೆ ಎಸಿ ನನಗೆ ಬಾಳಿಕೆ ನಾನು ಕ್ಯಾಚ್ ಹಿಡ್ಕೊಂತೀನಿ ಅಂತಂತೆ. ಅದು ಕಾಲಿಗೆ ಹಿಂಗೆ ಎತ್ತಿದ್ದೆ ಹಿಂಗೆ ಹೋಯ್ತಂತೆ. ಅದು ಕರೆಕ್ಟಾಗಿ ತಿರ್ಕೊಂಡು ಹೋಗಿ ಜಿರಾಫೆ ಬಾಯಿಗೆ ಬಿತ್ತಂತೆ. ಜಿರಾಫೆ ಫುಲ್ಲು ಏನಾಯ್ತು ತಡಿ ಅಂದ್ಬಿಟ್ಟು ಹಿಂಗೆ ಎಳಿತೈತೆ ಅಂತ ಫುಲ್ಲು ಹೊಗೆ ಹೋಗ್ಬಿಡ್ತಂತೆ ಗಂಟ್ಲಿಗೆ, ಹೊಟ್ಟೆಗೆಲ್ಲ ಅಂತ ಕೆಂಬಿಡ್ತಂತೆ. ತಿರುಗಿ ಇದೇನೋ ಇದು ಎಲ್ಲ ಕೆಂಬತ್ತೈತೆ ಕಣೋ, ಒಂಥರ ಆತೈತೆ ಅಂತಂತೆ. ಆಮೇಲೆ ನಿನ್ನ ಬಾಯಾಗೆಲ್ಲ ಹೋಗಿ ಗೊತ್ತಾಯ್ತೆ ಕಣೋ ಅಂತ ಜಿರಾಫೆಗೆ ಹೇಳ್ತಂತೆ. ಆಮೇಲೆ ಜಿರಾಫೆ ಇದ್ದು ಇದೇನೋ ಒಂಥರ ಆತೈತೆ ಕಣೋ, ತಲೆಲ್ಲ ತಿರುಗ್ದಂಗೆ ಆತೈತೆ ಅಂತಂತೆ. ಅಪ್ಪ ನೀನು ತಲೆ ತಿರುಗಿ ನನ್ನ ಮೇಲೆ ಬಿದ್ದುಬಿಟ್ಟಿಯಾ ಹಂಗೆ ಹಿಂಗೆ ಅಂತಂತೆ. ಆಮೇಲೆ ಏನು ಮಾಡ್ತೈತೆ ಜಿಂಕೆ ಸುಮ್ಮನೆ ಅದೇ ಕಾಲು ತೊಳೆದು ಬಿಡ್ತಂತೆ. ಅದು ಮೊದಲೇ ಸಿಗರೇಟ್ ತರ್ತಿತ್ತಲ್ಲ, ತಲೆ ತಿರುಗ್ತಿತ್ತಲ್ಲ, ದುಪ್ಪ ನನಗೆ ತಲೆನ ಜಿಂಕೆ ಮೇಲೆ ಇಟ್ಬಿಡ್ತಂತೆ. ತಿರುಗಿ ಆಮೇಲಿಂದಕ್ಕೆ ಇವ್ರು ಫುಡ್ ಹಾಕಕ್ಕೆ ಬಂದ್ರಂತೆ. ಈ ಫುಡ್ ಹಾಕೋರು ಕೇರ್ ಟೇಕರ್ ಬರ್ತಾರಲ್ಲ, ತಡಿ ಯಾಕೆ ಜಿಂಕೆನೂ ಜಿರಾಫೆ ಹೆಂಗೆ ಆಡ್ತಾವಲ್ಲ ಅಂತಂದ್ಬಿಟ್ಟು ಹುಲ್ಲಿರ್ತಾವಲ್ಲ, ಹುಲಿಗಿಲಿಗೆ ಬೆಂಕಿ ಹಚ್ಕೊಬಿಡ್ತೈತೆ ಅಂತ. ಜಿರಾಫೆ ಫುಲ್ ಬುದ್ಧಿವಂತ ಅಂತೆ. ಅದು ಜಿರಾಫೆ ದಡ್ಡ, ಜಿಂಕೆ ಬುದ್ಧಿವಂತ. ಅದು ಹೊಗೆ ಬೇರೆ ಆಡ್ತಾಯಿದ್ದೆ ಕೆಂಡ, ಕಿಡಿ ಇತ್ತಲ್ಲ ಸ್ಪಾರ್ಕು ಆಡ್ತಾಯಿತ್ತು. ಹೆಂಗನಾಗಲಿ ಕೇರ್ ಟೇಕರ್ ಬರೋ ಫುಡ್ ತತ್ತವ್ರೆ, ಏನೋ ಗೊತ್ತಾದರೆ ನಮಗೆ ನಾಯಿ ಹೊಡೆದಂಗೆ ಹೊಡಿತಾರೆ ಅಂತಂತೆ. ಜಿರಾಫೆ ಮೊದಲೇ ಹೆದರ್ಕೊಳ್ಳೋದಂತೆ ಜಾಸ್ತಿ. ಜಿರಾಫೆನೂ ಜಿಂಕೆ ಕೇರ್ ಟೇಕರ್ಗೆ ಹೊಡಿತಾರೆ, ನಮಗೆ ಊಟ ಏನೋ ವೇಸ್ಟ್ ಮಾಡಿದ್ರೆ ಹಂಗೆ ಹಿಂಗೆ ಅಂತ.
ಅದಕ್ಕೆ ಆ ಜಿಂಕೆ ಇದ್ಬಿಟ್ಟು ಸರಿ ಅಂದ್ಬಿಟ್ಟು ಆ ಬಿಡಿ ಸಿಗರೇಟ್ ಹಂಗೆ ಕೆಳಗೆ ಕುದಿಸ್ತಂತೆ ತುಳಿದ್ಬಿಟ್ಟು ಕಿಡಿ ಹಾರಿಸ್ತಂತೆ. ಆಮೇಲೆ ಅದಕ್ಕೆ ಸರಿಯಾಗಿ ಆಗಲಿಲ್ವಂತೆ. ಯಾವುದಕ್ಕೆ? ಜಿಂಕೆಗೆ ತಲೆ ತಿರುಗ್ತಿತ್ತಲ್ಲ, ಅದು ಬರೋ ಅಷ್ಟು ಎತ್ತರದಾಗಿತ್ತಂತೆ ಜಿರಾಫೆ. ಇದಕ್ಕೆ ಆಗಿತ್ತು, ಯಾಕೋ ತಲೆ ತಿರುಗ್ತೈತೆ, ಇವನು ಬೇರೆ ಕೇರ್ ಟೇಕರ್ ಫುಡ್ ತಗೋಬತ್ತಾವನೆ ಅಂದ್ಬಿಟ್ಟು ಅವನು ಬೇರೆ ಸಿಗರೇಟ್ ಸೇರಿದ್ಬಿಟ್ಟಿತ್ತಲ್ಲ ಅದು ಜಿರಾಫೆ. ಆಮೇಲೆ ಅದು ವಾಂತಿ ಬರೋಂಗಾಗಿ ವಾಂತಿ ಮಾಡ್ಬಿಡ್ತಂತೆ. ವಾಂತಿ ಯಾರ ಮೇಲೆ ಮಾಡ್ತೀನೋ ಮೇಲಿಂದ ಬಂದರೆ ಜಿಂಕೆ ಮೇಲೆ ಮಾಡ್ಬಿಡ್ತಿದಂತೆ. ಜಿಂಕೆ ಹಿಂಗೆ ನೋಡ್ತಿತ್ತಲ್ಲ ಮುಖದ ಮೇಲೆ ಬಿಟ್ಬಿಡ್ತೈತಂತೆ. ಅವಾಗ ಯಾರೋ ನನ್ನ ಮೇಲೆ ವಾಂತಿ ಮಾಡಿಬಿಟ್ಟೆ ಅಂತಂತೆ. ಆ ವಾಂತಿ ಮಾಡಿದ್ದು ಅದು ಹೇಳು ಜೋಗ್ ಫಾಲ್ಸ್ ಬಿದ್ದಂಗೆ ಬೀಳ್ತಿರುತ್ತೆ, ಅಷ್ಟು ಎತ್ತರದಿಂದ ಜೋಗ್ ಫಾಲ್ಸ್ ಬಿದ್ದಂಗೆ ಬೀಳ್ತಂತೆ. ಆಮೇಲೆ ಕೇರ್ ಟೇಕರ್ ನೋಡಿದಂತೆ, ಯಾಕೋ ಜಿಂಕೆ ವಾಂತಿ ಮಾಡ್ಕೊತ ಇದ್ದೀನಿ, ಊಟ ತಿಂದಿಲ್ಲ, ಏನೋ ಆಗೈತೆ ಅಂದ್ಬಿಟ್ಟು ಡಾಕ್ಟ್ರ್ ಇರ್ತಾರಲ್ಲ, ಅದು ದನಗಳ ಡಾಕ್ಟ್ರೆಲ್ಲ ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಜಿರಾಫಿಗೆ ಏನೇನೋ ಆಗೈತೆ, ಪ್ರಾಬ್ಲಮ್ ಆಗೈತೆ ಅಂದ್ಬಿಟ್ಟು ಇಷ್ಟು ಉದ್ದ ಇದು ಏನೋ ಇಂಜೆಕ್ಷನ್ ಒಂದು ಬಿಡ್ತಾರಂತ, ಚುಚ್ಚು ಬಿಡ್ತಾರಂತ. ಜಿಂಕೆ ಅದು ನೋಡ್ತಿಲ್ಲ, ಜಿಂಕೆ ಅದು ನೋಡ್ತಿದ್ದಂಗೆ ಹತ್ತಲೆ ಬಿದ್ದು ಬಿಡ್ತಾರೆ. ಅಯ್ಯಪ್ಪ ಹಿಂಗೆಲ್ಲ ಹತ್ತಿಬಿಟ್ಟು ಆ ಜಿಂಕೆ ಆ ಸೂಜಿ ನೋಡೋ ಬಿದ್ದೋಗ್ಬಿಡ್ತಂತೆ ಇಂಜೆಕ್ಷನ್ ಕೊಡೋದು ನೋಡಿ. ಆಮೇಲೆ ಜಿಂಕೆ ಅದು ಹುಷಾರು ತಪ್ಪಲ್ಲ, ಜಿಂಕೆ ಸುಸ್ತಾಗಿ ಬಿದ್ದೋಯ್ತಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಕುಂಡಿಸೋದಂತ ಸಮಾಧಾನ ಮಾಡಿ. ಇದು ವಾಂತಿ ಮಾಡೋದಕ್ಕೆ ಜೋರಾಗಿ ದಬಾಯಿಸಿ ಇಂಜೆಕ್ಷನ್ ಹೊಡೆದವ್ರೆ. ಆಮೇಲೆ ಅದಕ್ಕೆ ಇದು ಹೇಳ್ತಿತ್ತಂತೆ ಡಾಕ್ಟ್ರು ಕೇರ್ ಟೇಕರ್ಗೆ, ನೋಡ್ರಿ ಇದಕ್ಕೆ ಯಾಕೋ ತಲೆ ತಿರುಗಿ ಬಿದ್ದೈತೆ, ಏನೋ ತಿಂದ್ಬಿಟ್ಟೈತೆ, ಮಾಡೈತೆ, ಹಿಂಗಾದರೆ ಅವಕ್ಕೆ ಜಾಸ್ತಿ ಒಳಗಡೆ ಎಲ್ಲ ಇಂಟರ್ನಲ್ ಆರ್ಗನ್ನು ಲಿವರು ಅವು ಇವೆಲ್ಲ ಡ್ಯಾಮೇಜ್ ಆಗುತ್ತವೆ, ಈ ಥರ ಎಲ್ಲ ಮಾಡಬಾರ್ದು, ಹುಷಾರಾಗಿ ಫುಡ್ ಹಾಕ್ರಿ ಅಂತ. ಕೇರ್ ಟೇಕರ್ ಇದು ಯೋಚನೆ ಮಾಡ್ತಾನಂತೆ, ಯಪ್ಪ ಏನೂ ಹಾಕಿಲ್ಲ ನಾನು, ಅದು ಹೆಂಗಿದಕ್ಕೆ ವಾಂತಿ ಬಂದ್ಬಿಡ್ತು ಅಂತ ನೋಡ್ತಾನಂತೆ. ಎಷ್ಟೊಡ್ರು ಗೊತ್ತಾಗಲ್ಲ, ಜಿಂಕೆ ಇದ್ದ ಮೇಲಕ್ಕೆ ಪಿಣ 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 ಅಂತ ಕಂಡುಬಿಡ್ತಿತ್ತಂತೆ, ತಲೆ ತಿರುಗಿ ಬಿದ್ದಿತ್ತಲ್ಲ, ಅದು ಇಂಜೆಕ್ಷನ್ ಕೊಟ್ಟಿದ್ದು ನೋಡಿ ಎದ್ರುಕೊಂಡು ಎಲ್ಲನೂ ಕೊಡ್ತಾನೆ ಅಂತ. ಆಮೇಲೆ ಜಿಂಕೆಗೆ ಕೇರ್ ಟೇಕರ್ ಹೋದ್ನಂತೆ, ತಡಿ ನಿಧಾನಕ್ಕೆ ನೋಡೋಣ, ನಾವು ಸ್ವಲ್ಪ ಬೇರೆಯವಕ್ಕೆಲ್ಲ ಫುಡ್ ಹಾಕ್ಬರೋಣ ಅಂತ ಹೋದ್ನಂತೆ. ಜಿಂಕೆ ಇದ್ದು, ಅಲ್ಲ ಕಣೋ ನಾನು ಹೇಳ್ದೆ ತಾನೇ ಹಂಗೆಲ್ಲ ಮಾಡಬಾರ್ದು ನೀನು ಸಿಗರೇಟು ಅಂತ ಅಂದಿದ್ದಕ್ಕೆ, ಈಗ ಹೆಂಗೂ ತಲೆ ಎತ್ತು ನೋಡಿ ಜನಗಳು ಏನು ಮಾಡ್ತಾರೆ ಅಂತ ಸಿಗರೇಟ್ ಸೇದ ಮೇಲೆ ಅಂತ ಅಂದಂತೆ. ಈ ತಲೆ ಎತ್ತು ನೋಡ್ತಂತೆ, ಇಲ್ಲ ಕಣೋ ಈಚೆ ಕಡೆ ಜನಗಳು ಅಷ್ಟೇ ಸಿಗರೇಟ್ ಸೇದಿದ ತಕ್ಷಣ ಅವ್ರಿಗೆ ಕವ ಅಂತ ಕೆಮ್ಮಿ ಹಂಗಂಗೆ ರೋಡೋಡೋಕೆ ಬಿದ್ದೋತಾವ್ರೆ, ಕೆಲಸ ಜನ ಹಂಗೆಲ್ಲ ತಟ್ಟಾಡಿ ಬಿದ್ದೋತಾವ್ರೆ, ಅದ್ರೇನೋ ಪ್ರಾಬ್ಲಮ್ ಐತೆ, ಕೆಟ್ಟದ್ದು ಇದೆಲ್ಲ ಮಾಡಬಾರ್ದು ಅನ್ನಿಸ್ತೈತೆ ಅಂದ್ಬಿಟ್ಟು ಜಿಂಕೆ ನೋಡಿ ಇದು ಜಿರಾಫೆ ನೋಡಿ ಜಿಂಕೆಗೆ ಹೇಳ್ತಂತೆ, ಈ ಹೂಕಣು ಇದೆಲ್ಲ ಕೆಟ್ಟದ್ದು ಇವೆಲ್ಲ ಮಾಡಬಾರ್ದು, ಎಲ್ಲ ಸತ್ತೋತೀವಿ, ಲಿವರ್ ಎಲ್ಲ ಡ್ಯಾಮೇಜ್ ಆಗ್ತೈತೆ, ಎಲ್ತೆಲ್ಲ ಇದಾಗ್ತೈತೆ, ನಾವಿಬ್ಬರು ಫ್ರೆಂಡ್ಶಿಪ್ ಹಿಂಗೆ ಇರಲ್ಲ, ಏನಾನ ಎಡವಟ್ಟಾಗೋಗ್ಬಿಡ್ತೈತೆ, ಇವೆಲ್ಲ ಮಾಡೋದು ಬೇಡಪ್ಪ ಜನಗಳು ಮಾಡೋದು ಅಂದ್ಬಿಟ್ಟು ಹೇಳ್ತಂತೆ. ಎಷ್ಟು ಜಿಂಕೆ ಬುದ್ಧಿವಂತ ಅಂದರೆ ಈ ಥರ ಕೆಟ್ಟದ್ದು ಮಾಡಬಾರ್ದು ಅಂತ ಜಿಂಕೆ ಜಿರಾಫೆಗೆ ಹೇಳ್ತಂತೆ. ನೋಡು ಜಿಂಕೆದು ಜಿರಾಫೆದು ಎಷ್ಟು ದೊಡ್ಡ ಫ್ರೆಂಡ್ಶಿಪ್ಪು ಅಲ್ವಾ, ಚೆನ್ನಾಗಿತ್ತು ಜಿಂಕೆ ಜಿರಾಫೆ ಫ್ರೆಂಡ್ಶಿಪ್ಪು, ಸಕ್ಕತ್ತಾಯ್ತಲ್ವಾ ನೋಡಿ. ಅದಕ್ಕೆ ನಾನು ಅದನ್ನ ಹೆಂಗೆ ಬರೆದ್ಬಿಟ್ಟಿದ್ದೆ ಕನ್ನಡದಾಗೆ, ಕನ್ನಡ ಡ್ರಾಯಿಂಗ್ ಬರೆದ್ಬಿಟ್ಟು ಕನ್ನಡದಾಗ ಹಿಂಗೆಲ್ಲ ಬರೆದಿದ್ದೆ. ನಮ್ಗೆ ಅವಾಗ ಮಾರ್ಕ್ಸೇ ಇರಲಿಲ್ಲ, ಆದರೂ ನನಗೆ ಈ ಸುಮ್ಮನೆ ವೆರಿ ಗುಡ್ ವಿ ಅಂತ ಅದೇನೋ ಹಾಕಿ ಗುಡ್ ಅಂತ ಹಾಕಿದ್ರು, ನೆಗಡಿ ಸಿಗ್ನೇಚರ್ ಹಾಕಿ ಚೆನ್ನಾಗಿ ಬರ್ದಿದ್ಯಾ ಕಣೋ ಕತ್ತೇನ ಅಂತ. ಬಟ್ ಏನು ಅಂದರೆ ಜಿಂಕೆ ನೋಡೋಕೆ ಜಿಂಕೆ ಥರನೇ ಇರಲಿಲ್ಲ, ಬರೀ ಕತ್ತೊಂದು ಉದ್ದಕ್ಕಿತ್ತ. ಎಲ್ಲೋ ನೀನು ಜಿಂಕೆದು ಕೈ ಕಾಲೇ ಬರ್ದಿಲ್ಲ ಅಂತ ಕೇಳೋರು. ಮೇಡಮ್ ಜಿಂಕೆದು ಕತ್ತು ಉದ್ದ ಇರ್ತೈತಲ್ಲ ಮೇಡಮ್, ಕೈ ಕಾಲು ಕಾಣಿಸಲ್ಲ, ಬರೀ ಕತ್ತೇ ಇರ್ತೈತೆ ಅಂತ ಬರೆದ್ಬಿಟ್ಟಿದ್ದು. ಮತ್ತು ಇದ್ಯಾಕೋ ಜಿಂಕೆಗೆ ಬರೀ ಕೊಂಬರ್ದಿದ್ಯಾ ಅಂತೂ, ಅದು ಜಿಂಕೆ ಐಟಿಗೆ ಮ್ಯಾಚ್ ಮಾಡಿದ್ದೀನಿ ಮೇಡಮ್, ಜಿಂಕೆ ಉದ್ದ ಇರ್ತೈತಾ, ಇದು ನಿಂತ್ಕೊಂಡಿರ್ತೈತಾ, ಅದಕ್ಕೆ ಬರೀ ತಲೆನೂ ಕೊಂಬು ಮಾತ್ರ ಕಾಣಿಸ್ತದೆ ಜಿಂಕೆದು ಅಂತ ಹೇಳಿದಂತೆ. ಆವಾಗ ಮೇಡಮು ನನಗೆ ಶಬ್ಬಾಷ್ ಅಂದ್ಬಿಟ್ಟು ಎಲ್ಲರಿಗೂ ನೋಡು ಯಾವ ಥರ ಕತೆ ಬರೆದಿದೆ ಅಂದ್ಬಿಟ್ಟು ಎಲ್ಲರಿಗೂ ಶಬ್ಬಾಷ್ ಹೇಳಿ ನನಗೆ ವೆರಿ ಗುಡ್ ಅಂತ ಹಿಂಗೆ ಟ್ರೈಟ್ ಮಾರ್ಕಾಕಿ ಹಿಂಗೆ ಸೈನಾಗಿ ಕೊಟ್ಟಿದ್ರು ಡೈರಿ ಒಳಗೆ, ನಿಮ್ಮ ಮಗ ಚೆನ್ನಾಗಿ ಬರೆದಿದ್ದಾನೆ, ಡ್ರಾಯಿಂಗ್ ಕತೆ ಚೆನ್ನಾಗಿ ಬರೆದಿದ್ದಾನೆ, ನರೇಟ್ ಚೆನ್ನಾಗಿ ಮಾಡಿದ್ದಾನೆ ಅಂತ ಅಂದರು. ಆಮೇಲೆ ಅವತ್ತಿಂದ ಡೈಲಿ ಒಂದೊಂದು ಡ್ರಾಯಿಂಗ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಎಂತೆಂಥ ಡ್ರಾಯಿಂಗ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ನಾನು ಬರೆಯೋದು ನೋಡಿ ಟೀಚರು ಈ ಫ್ರೈಡೇ ಈವ್ನಿಂಗು ಶಾರದಾ ಪೂಜೆ ಥರ ಟ್ಯೂಷನ್ ಥರ ಎಲ್ಲ ಮಾಡಿದಾಗ ನನಗೆ ನಿಲ್ಸಿ ನೀ ಒಂದು ಕತೆ ಹೇಳೋ, ನೀನು ಚೆನ್ನಾಗಿ ಕತೆ ಹೇಳ್ತೀಯಾ ಅಂತ ಅನ್ನೋರು. ಎಷ್ಟು ಸತಿ ಆಟ ಆಡೋದು ಬಿಡೋ ನಿಮಗೆ? ಒಂದೇ ಸತಿ. ನಮಗೆ ಅದು ಇಲ್ಲ ಇವಾಗ. ಹೌದಾ, ಯಾಕೆ ಗೊತ್ತಿಲ್ಲ, ಬಿಡೋದಲ್ಲ ನಮಗೆ. ಅದು ಬಿಡೋರು, ಆ ಟೀಚರ್ ಬಂದಿಲ್ಲ ಈ ಟೀಚರ್ ಬಂದಿಲ್ಲ ಅಂದ್ಬಿಟ್ಟು ಆಟ ಆಡೋ ಇದನ್ನ ಮ್ಯಾಥ್ಸ್ ಟೀಚರ್ ತಗೊಬಿಡೋರು. ಬರೀ ಆಟ ಆಡೋದೇನು ಬಿಡೋ, ಬಿಸ್ಲೈತೆ ಬಿಸ್ಲೈತೆ ಬರೀ ಎಲ್ಲ ಒಳಗಡೆ ಪಾಠ ಕೇಳೋಣ ಅಂದ್ಬಿಡೋರು, ಹಂಗೆ ಮಾಡ್ಬಿಟ್ರು ನಮಗೆ. ಇವಾಗ ಸ್ಮಾರ್ಟ್ ಬೋರ್ಡ್ ಎಲ್ಲ ಹಾಕ್ಸೋರೆ. ಹೌದಾ? ನಮ್ಮ ಸ್ಕೂಲಾಗೂ ಒಂದ್ಸತಿ ಎಲ್ಲ ಹೇಳಿಸ್ತಾರೆ, ಕನ್ನಡ ರಾಜ್ಯೋತ್ಸವಕ್ಕಲ್ಲೆಲ್ಲ ಹೌದಾ ಪೀಕ್ ಬಿಡ್ತಾರೆ, ಆಟ ಆಡಕ್ ಬಿಡಲ್ಲ, ಮರ್ದಾಡೆ ಕುಂಡ್ರಸ್ಕೊಬಿಟ್ಟು ಕತೆ ಹೇಳ್ರಿ ಅಂತ ಅಂತಾರೆ. ಹೌದಾ?
ಕತೆ ಎಲ್ಲ ಸಖತ್ತಾಗಿ ಹೇಳ್ತೀನಿ. ಈಗ ಈ ನಡೆಯೋ ಕತೆ ನಿಂಗೆ ನೆನಪೈತಲ್ವಾ? ಇದರಿಂದ ಏನು ಅರ್ಥ ಹೇಳ ಕತೆಯಿಂದ? ಹಂಗೆಲ್ಲ ಮಾಡಬಾರ್ದು. ಕೆಟ್ಟ ಚಟ ಎಲ್ಲ ಮಾಡಬಾರ್ದು, ಅದು ಆರೋಗ್ಯಕ್ಕೆ ಹಾನಿಕಾರ. ಬರೀ ಏನು ಪೌಷ್ಟಿಕ ಆಹಾರ ತಿಂಡಿ ಊಟ ಚೆನ್ನಾಗಿ ತಿನ್ಕೊಂಡಿರ್ಬೋದು. ಈ ಕುಡಿಯೋದು, ತಿರ್ಗಾ ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಪಾಂಪರ್ ಹಾಕು, ಗುಟ್ಕಾ ಅವೆಲ್ಲ ತಿಂದರೆ ಆರೋಗ್ಯಕ್ಕೆ ಹಾನಿಕಾರ. ಕೆಮ್ಮು ಬರ್ತೈತೆ, ಎದೆ ನೋವು ಬರ್ತೈತೆ, ಹಾರ್ಟ್ ಅಟ್ಯಾಕ್ ಆಗ್ತವೆ, ಲಿವರ್ ಹೋಗ್ತವೆ, ಎಲ್ಲ ಡ್ಯಾಮೇಜ್ ಆಗ್ತವೆ, ಕಣ್ಣು ತಿರುಗ್ತವೆ, ತಲೆಗಿರೋ ಕೂದಲು ಉದುರೋತವೆ, ಎಲ್ಲ ಆಗ್ತವೆ ಹಿಂಗೆ ಅಂತ. ಅದು ಒಂದು ಪಾಠ ಅದರಲ್ಲಿ ನೋಡು. ಅದು ಜಿಂಕೆ ಕತ್ತೆ ಎತ್ತರ ಐತೆ ಅಂದ್ಬಿಟ್ಟು ಆಡ್ಕೊಂತಿತ್ತಂತೆ ಜಿರಾಫೆಗೆ. ಜಿರಾಫೆ ಜಿಂಕೆಗೆ ಆಡ್ಕೊಳೋದಂತೆ, ನನ್ನ ಕತ್ತೆ ಎತ್ತ ಐತೆ, ಎಲ್ಲ ಈಚೆ ಎಲ್ಲ ನೋಡ್ತಾ ಇದ್ದೀನಿ, ಝೂ ಈಚೆ ಅಂತ. ಇರೋದೇ ಝೂ ಒಳಗೆ ಕಟ್ಟಾಕವ್ರ ಅವ್ರನ್ನ. ಅದ್ರಾಗ ನಾನು ಈಚೆ ನೋಡ್ತಾಯಿದ್ರೆ ಖುಷಿಯಾಗಿತ್ತಂತೆ. ಆಯಿತು ಬಿಡಪ್ಪ ನೀನು ಅದೃಷ್ಟವಂತ ಅಂತ ಜಿಂಕೆ ಆಡ್ಕೊಳೋದಂತೆ. ಕೊನೆಗೆ ಸೂಜಿ ಚುಚ್ಚಿಸ್ಕೊಂಡಂತೆ ಜಿರಾಫೆ, ಕುಂಡಿಗೆ ಚುಚ್ಚಿಸ್ಕೊಂಡು ಇಷ್ಟಪ್ಪ ಊದ್ಕೊಂಡು ಅದನ್ನು ನೋಡಿ ಆಡ್ಕೊಳೋದಂತೆ ಪಾಪ ಜಿಂಕೆ. ಇದರಿಂದ ಪಾಠ ಏನರ್ಥ ಆಯಿತು? ಅದು ಮೇಯ್ನು. ಕತೆ ಬೇರೆ, ಕತೆ ಸಖತ್ತಾಗಿರ್ತೈತೆ, ಖುಷಿ, ಸಖತ್ತಾಗೈತೆ ಕತೆ ಅಂತ. ಪಾಠ ಮರಿಬಾರ್ದು. ನಾವೇನು ಮಾಡ್ಬಿಡ್ತೀವಿ, ಅದ್ರ ಪಾಠ ಮರೆತು ಬಿಡ್ತೀವಿ, ಕತೆ ನೆನ್ಪಿಟ್ಕೊಂಡಿರ್ತೀವಿ ಅಲ್ವಾ? ಪಾಠ ಅಂದರೆ ಅದೇ, ಈ ಥರ ಎಲ್ಲ ಮಾಡಬಾರ್ದು, ಕೆಟ್ಟದ್ದು ಒಳ್ಳೇದು ಮಾಡಬೇಕು, ಒಳ್ಳೇದು ಬಯಸಬೇಕು, ಚೆನ್ನಾಗಿ ಓದಬೇಕು ಅನ್ನೋದು ಪಾಠ. ನೋಡಿ, ಕತೆ ನರೇಷನ್ ಹಿಂಗೆ ಚೆನ್ನಾಗಿ ಮಾಡಬೇಕು. ಅವಾಗ ಏನು ಮಾರ್ಕ್ಸ್ ಕೊಡ್ತಾರೋ ಆ ಮಾರ್ಕ್ಸ್ ಕೊಡ್ತಾರೆ. ಡಯಾಗ್ರಾಮ್ ಕಮ್ಮಿ ಚೆನ್ನಾಗಿ ಬರ್ದಿಲ್ಲ ಅಂದರು, ಅದಕ್ಕೆ ಡ್ರಾಯಿಂಗ್ ಬರ್ದಿಲ್ಲ ಅಂದರು, ಕತೆ ನರೇಷನ್ ಮಾಡೋದಕ್ಕೆ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ.